ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಿಶ್ ಮೀ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬರ್ತೀನಿ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಓಹ್, ಏನಪ್ಪ ಗೌತಮ್ ಮನೇನು ಬರ್ತಾ ಇದೆಯಾ? ಸ್ವಲ್ಪ ಕೆಲಸ ಇತ್ತು ಸರ್. ಆಯ್ತು ಆಯ್ತು, ಓಹ್ ಮಳದಲ್ಲಿ. ಗೌತಮ್ ಒಳಗಡೆ ಬರ್ಬೋದೇನಪ್ಪ? ಬನ್ನಿ ಸರ್. ನಿಮ್ಮನೆ ಒಳಗಡೆ ಬರೋದಕ್ಕೆ ನೀವೇ ಪರ್ಮಿಷನ್ ಕೇಳ್ತಾ ಇದೀರಲ್ಲ, ತಗೊಳ್ಳಿ. ಇದ್ಯಾವ್ದು ಮಗು? ಹೇಳ್ತೀನಿ ತಗೊಳ್ಳಿ ಸರ್. ಬಾಡಿಗೆ ಇಲ್ಲಪ್ಪ, ನೀನು ಒಬ್ಬನೇ ಇದೆಯಾ ಅಂತ ಬಾಡಿಗೆ ಕೊಟ್ರೆ ಯಾವುದೋ ಮಗುನೆಲ್ಲ ಕರ್ಕೊಂಬಂದಿದ್ದಲ್ಲ, ಏನು ಸಮಾಚಾರ? ಹೇಳ್ತೀನಿ ಬನ್ನಿ ಸರ್. ಬನ್ನಿ ಹೇಳ್ತೀಯ, ನಡಿಯಪ್ಪ ಬನ್ನಿ. ನಡಿ. ಈಗ ಹೇಳು, ಯಾರ ಮಗು? ಸರ್ ಅದು ಆ ಮಗು ಅಪ್ಪ ಅಮ್ಮ ಅವಳನ್ನ ಇಲ್ಲೇ ಒಂಟಿಯಾಗಿ ಬಿಟ್ಬಿಟ್ಟು ಫಾರಿನ್ ಹೊರಟೋದ್ರು ಸರ್. ಮಗು ಅಳತಾ ಕೂತಿತ್ತು ಪಾಪ. ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಪೊಲೀಸ್ ಸ್ಟೇಷನ್ ಕರ್ಕೊಂಡೋದೆ, ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಅದಕ್ಕೆ ಪೊಲೀಸ್ನವ್ರು ಒಂದಿನ ಟೈಮ್ ಕೇಳಿದಾರೆ. ಅಲ್ಲಿ ತನಕ ಅದನ್ನ ಅನಾಥಾಶ್ರಮದಲ್ಲಿ ಬಿಡಿ ಅಂತ ಹೇಳಿದ್ರು. ಅಲ್ಲಿಗೂ ಕರ್ಕೊಂಡೋಗಿದ್ದೆ. ಮಗು ಯಾಕೋ ಅಲ್ಲಿರೋದಕ್ಕೆ ಒಪ್ಲಿಲ್ಲ ಸರ್. ಅದಕ್ಕೆ ಮನೆ ಕರ್ಕೊಂಡ್ಬಂದೆ ಅಷ್ಟೇ. ಬಟ್ ಇವತ್ತು ಕರ್ಕೊಂಡೋಗಿ ಬಿಟ್ಬಿಡ್ತೀನಿ ಪೊಲೀಸ್ ಸ್ಟೇಷನ್. ನೆನ್ನೆಯಿಂದ ಮಗು ಇಲ್ಲೇ ಇದೆ ತಾನೆ? ಹೌದು. ಕರೆಂಟು ವಾಟರ್ ಎಲ್ಲ ಉಪಯೋಗಿಸಿದೆ ತಾನೆ? ಅದಕ್ಕೆ ನೀನು ಎಕ್ಸ್ಟ್ರಾ ಕೊಡ್ಬೇಕಲ್ವಾ? ಆಯ್ತು ಸರ್, ಕೊಡ್ತೀನಿ. ತೊಗೊಳ್ಳಿ ಮೊದಲು. ಕೊಡು ಕೊಡು, ಅದನ್ನು ಕೊಡು. ಆಯ್ತು, ಕೊಡ್ತೀನಿ. ಎಕ್ಸ್ಟ್ರಾ ಅದನ್ನು ಕೊಡ್ತೀನಿ ಸರ್. ತೊಗೊಳ್ಳಿ ಸರ್. ಈಗ ಲೆಕ್ಕ ಸರಿ ಆಯ್ತು. ಸರಿ, ಬರ್ಲಪ್ಪ ನನಗರೆ, ಇವತ್ತೊಂಚೂರು ಕೆಲಸ ಇದೆ. ಅದೇ ಕೋರ್ಟು ಕೇಸ್ ಇದೆ. ಓಹೋ, ಒಂದ್ ರೌಂಡ್ ಓಡ್ ಬಂದ್ಬಿಡ್ತೀನಿ. ವಾವ್, ವೆರಿ ಗುಡ್. ಅಷ್ಟು ಹಾಲು ಕೊಡ್ಬಿಟ್ಯಾ? ಸೂಪರ್ ಪುಟಾಣಿ. ಸರಿ, ನೀನು ಸ್ನಾನ ಮಾಡ್ಕೊಂಡು ರೆಡಿ ಆಗು, ನಾವು ಹೊರಗಡೆ ಹೋಗ್ಬೇಕು. ಹಾ, ರೆಡಿ. ಏನು ಯೋಚನೆ ಮಾಡ್ತಾ ಇದೀಯಾ? ಓ, ಬೇರೆ ಬಟ್ಟೆ ಇಲ್ಲ ಅಂತನಾ? ಸರಿ, ಬಿಸಿನೀರು ರೆಡಿ ಇದೆ. ನೀನು ಸ್ನಾನ ಮಾಡ್ತಾ ಇರೋ, ನಾನು ಅಷ್ಟರಲ್ಲಿ ಹೋಗಿ ಹೊಸ ಬಟ್ಟೆ ತಂದ್ಬಿಡ್ತೀನಿ. ಹಾ, ಹೋಗ್ಬಿಟ್ಟ ಅಲ್ಲಿ. ಏನಾಯ್ತು? ಏನಾಯ್ತಾ? ಓ, ಟವಲ್ಲು ಕೊಳೆ ಆಗಿದೆ ಅಂತ ನೋಡ್ತಾ ಇದೀಯಾ? ಈ ವಿಷಯದಲ್ಲಿ ನಾನು ನಿನ್ಗಿಂತ ಬಹಳ ಸೀನಿಯರು. ನಿಮ್ಮಪ್ಪ ನಾನು. ಒಂದು ನಿಮಿಷ ಇರು ಪುಟ್ಟ. ಇದು ಹೊಸ ಟವಲ್ಲು, ಯಾರು ಯೂಸ್ ಮಾಡಿಲ್ಲ. ಧೈರ್ಯದಿಂದ ಯೂಸ್ ಮಾಡ್ಬೋದು. ನೀರು ಬಿಸಿ ಇದೆ, ತಣ್ಣೀರು ಬೆರೆಸ್ಕೋಬೇಕು. ಹೋಗು, ಬಾಲ. ವಾರೇ ವಾ, ನಿನ್ ಬಟ್ಟೆ ಸೈಜ್ ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ಅಂದಾಜ್ ಮೇಲೆ ತಗೊಂಬಂದೆ. ಎಷ್ಟು ಕರೆಕ್ಟಾಗಿ ಫಿಟ್ ಆಗಿದೆಲ್ಲ. ಆಯ್ತಾ? ಬಾ, ತಲೆ ಬಾಚ್ಬಿಡ್ತೀನಿ. ಬಾ, ಹೊಸದು ನಿನಗೋಸ್ಕರ ತಂದಿರೋದು. ನೋಡೆಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಈಗ. ಸರಿ, ಏನ್ ತಿಂತೀಯ ಈಗ? ಬ್ರೆಡ್?
ಸ್ಯಾಂಡ್ವಿಚ್ ಟೋಸ್ಟ್ ಮಾಡ್ಕೊಡ್ಲಾ? ಎಗ್ ತಿಂತೀಯಾ? ಆಮ್ಲೆಟ್ ಮಾಡ್ಕೊಡ್ಲಾ? ಬೇಡ. ಚಿತ್ರಾನ್ನ ಮಾಡ್ಕೊಡ್ಲಾ? ಅಲ್ಲ ಪುಟ್ಟ, ನೀನು ಯಾವುದಕ್ಕೂ ಮಾತಾಡದೆ ಹೋದ್ರೆ ನಾನು ಏನು ಮಾಡಲಿ? ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಸರಿ, ಒಂದು ಕೆಲಸ ಮಾಡೋಣ. ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತುಂಬ ವೆರೈಟಿ ಆಫ್ ತಿಂಡಿಗಳಿರುತ್ತೆ. ನೀನು ಯಾವ್ದು ಬೇಕೋ ಅದನ್ನು ತಿನ್ನು. ಓಕೆನಾ? ಹಾಂ, ಬಾ ಹೋಗೋಣ. ಬಾ ಬಾ ಬಾ. ಎಲ್ಲ ಐಟಮ್ಸ್ ತಗೊಂಡಿದ್ದೀರಲ್ಲ? ಇದೆ. ಈಗ ಬಂದ್ರಗಳು ಹಾಯ್ ಸರ್. ಹಾಯ್. ಯಾರು ಸರ್ ಈ ಮಗು? ಆಮೇಲೆ ಹೇಳ್ತೀನಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಬಾಪ್ಟ. ನನ್ಗೆ ಯಾಕೋ ಅವ್ರದ್ದೆಲ್ಲ ಅನಿಸ್ತಿದೆ ಕಣೆ ಮಗು. ನಂಗೆ ಯಾಕೋ ಅನ್ಸ್ತಾ ಇದೆ ಆ ಮಗು ಅವ್ರದೇ ಅಂತ. ಇಲ್ಲ ಕಣೆ, ಅವ್ರ ಆಕ್ಷನ್ಸ್ ನೋಡ್ದಲ್ಲ, ಅವ್ರದಾಗಿದ್ರೆ ಹೇಳ್ತಿದ್ರಪ್ಪ. ನಮ್ಮ ಒಟ್ಟಾರಕ್ಕೆ ನೀರಿನ ಸಮಸ್ಯೆ ಈ ಕಾಲಕ್ಕೆ ಬಗೆಹರಿಯಲ್ಲ ಅನ್ಸುತ್ತೆ. ದೇವ್ರೆ, ಯಾವಾಗಪ್ಪ ಇದೆಲ್ಲ ಸರಿ ಹೋಗುತ್ತೆ? ಸರಳಕ್ಕ, ನೀರ್ ಎಷ್ಟ್ ಜೋರಾಗಿ ಬರ್ತಾ ಇದೆ. ನಾನು ಈ ಒಟ್ಟಾರಕ್ಕೆ ಬಂದಾಗಿಂದ ನೀರ್ ಇಷ್ಟ್ ಜೋರಾಗಿ ಬಂದಿದ್ ನೋಡೇ ಇಲ್ಲ. ಯಾರ ಅದೃಷ್ಟನೋ ಏನೋ ನೀರಿನ ಸಮಸ್ಯೆ ಅಂತ ಬಗೆಹರಿತು. ವಾಸು, ಮೋರಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ಮೇಲೆ ಸೊಳ್ಳೆ ಕಾಟ ಇಲ್ಲದೆ ಎಲ್ಲರೂ ನಿದ್ದೆ ಮಾಡ್ಬೋದು. ನಮ್ ಒಟ್ಟಾರ ಫುಲ್ ಕ್ಲೀನ್ ಆಗುತ್ತೆ. ಇನ್ಮೇಲೆ ಎಲ್ಲರೂ ನಿರಾಳವಾಗಿ ನಿದ್ದೆ ಮಾಡ್ಬೋದು. ಸೊಳ್ಳೆ ಕಾಟನೂ ತಪ್ತು. ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಕಣೆ. ಹೌದು ಕಣೆ. ಗೌತಮ್, ಫುಲ್ ಕ್ಲೀನ್ ಆಯ್ತು. ಯಾರಿದು ಪುಟ್ಟ ಮಗು? ಆಮೇಲೆ ಹೇಳ್ತೀನಿ. ಮಗು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಒಂದು ಹೋಟ್ಲು ಕರ್ಕೊಂಡು ಹೋಗ್ತೀನಿ. ಅಮೃತಧಾರೆ ನನ್ನೊಲವ ಅಮೃತಧಾರೆ.